ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಲರ್ನಿಂಗ್ ಗ್ರೀನ್ಸ್ ಯೂಟ್ಯೂಬ್ ಚಾನಲ್. ನಾನು ವಿಶ್ವೇಶ್ವರನ್ ಅಂತ. ಇವತ್ತಿನ ವಿಡಿಯೋದಲ್ಲಿ ನಾನು ಮಾಸ್ಟರ್ ಆಫ್ ಪಬ್ಲಿಕ್ ಹೆಲ್ತ್ MPH ಕೋರ್ಸ್ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದೇನೆ. ಯಾರೆಲ್ಲ MPH ಕೋರ್ಸನ್ನು ಮಾಡಬೇಕು ಅಂತಿದ್ದಾರಲ್ಲ ಅವರಿಗಾಗಿ ಈ ವಿಡಿಯೋ. ಈ ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ. ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೆ ಈ ವಿಡಿಯೋನ ನೋಡಿ. ನೆಕ್ಸ್ಟ್ ಒನ್, ಈ ಒಂದು ವಿಡಿಯೋನ ಓವರ್ವ್ಯೂ ನೋಡೋದಾದ್ರೆ, ಅಂದರೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಏನೆಲ್ಲ ಟಾಪಿಕ್ಸ್ಗಳನ್ನ ಕವರ್ ಮಾಡಿದ್ದೀನಿ ಅಂತ ನೋಡೋದಾದ್ರೆ, ಮೊದಲನೇದಾಗಿ ನಾನು ವಾಟ್ ಈಸ್ MPH ಅಂದರೆ ಏನಂತ ತಿಳಿಸ್ಕೊಡ್ತೇನೆ. ಅದ್ರ ಜೊತೆಗೆ ಎಲಿಜಿಬಿಲಿಟಿ ಕ್ರೈಟೀರಿಯಾ, ಡ್ಯೂರಿಯೇಷನ್, ಸಬ್ಜೆಕ್ಟ್ಸ್, MPH ಕಾಲೇಜ್ನ ಫೀಸ್, ಟಾಪ್ ಕಾಲೇಜ್ಗಳು ಎಲ್ಲೆಲ್ಲಿದ್ದಾವೆ, MPH ಕೋರ್ಸ್ ಕಂಪ್ಲೀಟ್ ಆದಮೇಲೆ ಏನು ಜಾಬ್ಸ್ ನಿಮ್ಗೆ ಸಿಗ್ತವೆ, ಅದ್ರ ಜೊತೆಗೆ ಎಷ್ಟು ಸ್ಯಾಲ್ರಿ ಕೊಡ್ತಾರೆ ಅಂತ ಪ್ರತಿಯೊಂದು MPHಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ತಲುಪಿಸ್ತಕ್ಕಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ. ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯಮಾಡಿ ಸಬ್ಸ್ಕ್ರೈಬ್ ಬಟನ್ ಸೈಡ್ನಲ್ಲಿ ಕಾಣಿಸ್ತಾ ಇರುತ್ತೆ, ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯಂಥ ಎಜುಕೇಷನಲ್ ವೀಡಿಯೋಸ್ನ ನಿಮಗೆ ಕೊಡ್ತೀವಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡಲಿಕ್ಕೆ ಇಷ್ಟಪಡ್ತಾನೆ. ಮೊದಲೇದಾಗಿ ನೋಡಿ, ವಾಟ್ ಈಸ್ MPH ಅಂದರೆ ಏನು ಅಂತ ನಾವು ನೋಡಿದಾಗ ಅದರ ಫುಲ್ ಫಾರ್ಮ್ ಮೊದಲೇ ಆಲ್ರೆಡಿ ನಾನು ಹೇಳಿದ್ದೀನಿ. ಏನಂತಂದ್ರೆ ಮಾಸ್ಟರ್ ಆಫ್ ಪಬ್ಲಿಕ್ ಹೆಲ್ತ್ ಅಂತ ಕರಿತೀವಿ MPHನ. ಏನಿದು ಅಂತಂತಂದ್ರೆ ಇದು ಒಂದು ರೀತಿಯಾದಂಥ PG ಡಿಗ್ರಿ ಪ್ರೋಗ್ರಾಮ್ ಇದು. ಅಂದ್ರೆ ಡಬಲ್ ಡಿಗ್ರಿ ಪ್ರೋಗ್ರಾಮ್ ಇದು MPH ಅಂತಕ್ಕಂಥದ್ದು. ಇಲ್ಲಿ ನೀವು ಏನೇನೆಲ್ಲ ಕಲಿತೀರಾ ಅಂತಂತಂದ್ರೆ ಪಬ್ಲಿಕ್ ಹೆಲ್ತ್ ಬಗ್ಗೆ, ಅದ್ರ ಜೊತೆಗೆ ಡಿಸೀಸಸ್ ಕಂಟ್ರೋಲ್ ಬಗ್ಗೆ, ಆನಂತರ ಹೆಲ್ತ್ ಪಾಲಿಸೀಸ್ ಬಗ್ಗೆ, ಹೆಲ್ತ್ ಅವೇರ್ನೆಸ್ ಬಗ್ಗೆ, ಹೆಲ್ತ್ ಸೊಸೈಟಿ ಸರ್ವೆ ಅಥವಾ ಹೆಲ್ತ್ ಪ್ರೋಗ್ರಾಮ್ಸ್ಗಳ ಬಗ್ಗೆ, ಇನ್ನಿತರ ಹೆಲ್ತ್ ಕೇರ್ ಪ್ರೋಗ್ರಾಮ್ಸು, ಸರ್ವೇಸು ಅಥವಾ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳ ಬಗ್ಗೆ ನೀವೇನು ಮಾಡ್ತೀರಾ ಅಂದರೆ ಇಲ್ಲಿ ಕಲಿತಾ ಹೋಗ್ತೀರಾ. ಇವಾಗ ಡಾಕ್ಟ್ರಿಗೆ ಪಬ್ಲಿಕ್ ಹೆಲ್ತ್ ಕ್ಯಾಂಡಿಡೇಟ್ಸ್ಗೆ ಏನು ವ್ಯತ್ಯಾಸ ಅಂತಂದರೆ, ಡಾಕ್ಟ್ರು ಒಂದು ರೋಗಿಯನ್ನು ಮಾತ್ರ ಚಿಕಿತ್ಸೆನ ಕೊಡ್ತಾರೆ. ಅಂದರೆ ಒಬ್ಬ ರೋಗಿ ಮಾತ್ರ ಚಿಕಿತ್ಸೆನ ಕೊಡ್ತಾರೆ. ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಕೋವಿಡ್ ಬಂದಿದೆ ಅಂತ ತಿಳ್ಕೊಳ್ಳಿ. ಕೋವಿಡ್ ಬಂದಾಗ ನನಗೊಬ್ಬನಿಗೆ ಕೋವಿಡ್ ಬಂತು ಅಂತಂತಂದ್ರೆ ನಾನು ಏನು ಮಾಡ್ತೀನಿ, ಡಾಕ್ಟರ್ ಹತ್ರ ಹೋಗ್ತೀನಿ, ಮೆಡಿಸಿನ್ ಅನ್ನು ತೊಗೊಂಡು ನಾನು ಹುಷಾರಾಗ್ತೀನಿ. ಇಡೀ ಸಮುದಾಯಕ್ಕೆ ಅಥವಾ ಸೊಸೈಟಿಗೆ ಏನಾದರೂ ಕೋವಿಡ್ ಬಂದಿದೆ, ಪ್ಯಾಂಡಮಿಕ್ ಆಗಿ ಕಾಡ್ತಾ ಇದೆ ಅಂತಂತಂದ್ರೆ ಅದನ್ನು ಕಂಟ್ರೋಲ್ ಮಾಡೋದು, ಅದಕ್ಕೆ ಪಾಲಿಸೀಸ್ ಮಾಡೋದು, ಅದಕ್ಕೆ ಸರ್ವೆ ಮಾಡೋದು, ಆನಂತರ ಅದ್ರ ಬಗ್ಗೆ ಜನರಿಗೆ ಅವೇರ್ನೆಸ್ ಮಾಡೋರು ಯಾರಂತಂದ್ರೆ ಈ ಒಂದು ಪಬ್ಲಿಕ್ ಹೆಲ್ತ್ನ ಕ್ಯಾಂಡಿಡೇಟ್ಸ್ ಅಥವಾ BPH ಅಥವಾ MPH ಮಾಡಿದಂಥ ಕ್ಯಾಂಡಿಡೇಟ್ಸ್ ಅಂತ ಕೂಡ ನಾವು ಹೇಳ್ಬೋದು. ನೆಕ್ಸ್ಟ್ ಒನ್, MPH ಅಂದ್ರೆ ನಿಮ್ಗೆ ಏನು ಅಂತ ಅರ್ಥ ಆಗಿರ್ಬೋದು ಅಂತ ಅನ್ಕೊಂತೇನೆ. ನೆಕ್ಸ್ಟ್ ಒನ್, ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡೋದಾದ್ರೆ MPH ಕೋರ್ಸ್ನ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು ಅಂತ ನೋಡಿದಾಗ, ಮೊದಲನೇದಾಗಿ ಬ್ಯಾಚುಲರ್ಸ್ ಡಿಗ್ರಿ ಇನ್ ಮೆಡಿಸಿನ್ ಆರ್ ಹೆಲ್ತ್ ಸೈನ್ಸ್. ಅಂದ್ರೆ ಯಾವುದಾದ್ರೂ ಒಂದು UG ಅಂದ್ರೆ ಬ್ಯಾಚುಲರ್ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು. ಎಲ್ಲಿ ಕಂಪ್ಲೀಟ್ ಆಗಿರಬೇಕು ಅಂತಂತಂದ್ರೆ ಮೆಡಿಸಿನ್ ಅಥವಾ ಹೆಲ್ತ್ ಕೇರ್ ಸೈನ್ಸ್ ರಿಲೇಟೆಡ್. ಯಾವ್ದು ಅಂತ ನೋಡಿದಾಗ ಸಚ್ MBBS ಆಗಿರ್ಬೋದು, BDS ಆಗಿರ್ಬೋದು, ಅಥವಾ ಆಯುಷ್ ಕೋರ್ಸಸ್ ಅಂತ ಕರಿತೀವಿ, ಆಯುರ್ವೇದ, ಯೋಗ, ಯುನಾನಿ, ಸಿದ್ಧಿ, ಹೋಮಿಯೋಪತಿ ಅದಾಗಿರ್ಬೋದು, ಅಥವಾ ನರ್ಸಿಂಗ್ ಆಗಿರ್ಬೋದು, BSc ನರ್ಸಿಂಗ್ ಆಗಿರ್ಬೋದು, ಆನಂತರ ಫಾರ್ಮಸಿ ಆಗಿರ್ಬೋದು, B ಫಾರ್ಮಸಿ ಅಂತ ಕರಿತೀವಲ್ಲ, ಅದ್ರ ಜೊತೆಗೆ ಫಿಸಿಯೋಥೆರಪಿ ಆಗಿರ್ಬೋದು, ಅಥವಾ ಬೇರೆ ಯಾವುದಾದ್ರೂ ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸ್ ಆಗಿರ್ಬೋದು. ಅಲೈಡ್ ಹೆಲ್ತ್ ಸೈನ್ಸ್ ನಲ್ಲಿ ಸಚಾಸ್ BSMLT ಆಗಿರ್ಬೋದು, BSc ಆಪ್ಟೋಮೆಟ್ರಿ ಆಗಿರ್ಬೋದು, BSc ಆಪರೇಷನ್ ಥಿಯೇಟರ್ ಆಗಿರ್ಬೋದು, BSc ಡಯಾಲಿಸಿಸ್ ಆಗಿರ್ಬೋದು. ಆ ರೀತಿ ಬೇರೆದು ಯಾವುದಾದ್ರೂ ಒಂದು ಮೆಡಿಕಲ್ ರಿಲೇಟೆಡ್ ಡಿಗ್ರಿ ಕೋರ್ಸ್ ಕಂಪ್ಲೀಟ್ ಆಗಿತ್ತು ಅಂತಂತಂದ್ರೆ ಅವರು ಮುಂದೆ MPH ನ ಮಾಡಬಹುದು, ಸಿಂಪಲ್ ಆಗಿ ಹೇಳ್ಬೋದು ಅಂತಂತಂದ್ರೆ. ನೆಕ್ಸ್ಟ್ ಒನ್, ಡ್ಯೂರೇಷನ್. ಈ ಒಂದು MPH ಪ್ರೋಗ್ರಾಮ್ ನ ಡ್ಯೂರೇಷನ್ ಎಷ್ಟು ವರ್ಷ ಇದೆ ಅಂತ ನೋಡಿದಾಗ 2 ವರ್ಷ ಇದೊಂದು ಪ್ರೋಗ್ರಾಮ್ ನ ಡ್ಯೂರೇಷನ್ ಆಗಿದೆ. ಈ 2 ವರ್ಷನೂ ಕೂಡ ಇಯರ್ ವೈಸ್ ಇರೋದಿಲ್ಲ, ಸಮ್ ವೈಸ್ ಆಗಿರುತ್ತೆ. 2 years ಇಯರ್ ವೈಸ್ ನೋಡಿದಾಗ 2 ವರ್ಷದ ಪ್ರೋಗ್ರಾಮ್ ಇದು. ಸಮ್ ವೈಸ್ ನೋಡಿದಾಗ 4 ಸೆಮಿಸ್ಟರ್ ಪ್ರೋಗ್ರಾಮ್ ಇದು. ಫಸ್ಟ್ ಇಯರ್ ನಲ್ಲಿ 2 ಸೆಮಿಸ್ಟರ್ ಇರ್ತವೆ, ಅದ್ರ ಜೊತೆಗೆ ಸೆಕೆಂಡ್ ಇಯರ್ ನಲ್ಲಿ ಕೂಡ ಏನಿರ್ತವೆ 2 ಸೆಮಿಸ್ಟರ್ ಇರ್ತವೆ. ಇಯರ್ ವೈಸ್ ನೋಡಿದಾಗ 2 ಇಯರು, ಸಮ್ ವೈಸ್ ನೋಡಿದಾಗ 4 ಸಮ್ಮಿನ ಪ್ರೋಗ್ರಾಮ್ ಇದಾಗಿರುತ್ತೆ MPH. ನೆಕ್ಸ್ಟ್ ಒನ್, ಮೋಡ್ಸ್. ಇದನ್ನು ನಾವು ಎಲ್ಲಿ ಮಾಡ್ಬೋದು ಸರ್? ಲೈಕ್ ಆನ್ಲೈನ್ ಅಲ್ಲಿ ಮಾಡ್ಬೋದಾ, ಆಫ್ಲೈನ್ ಅಲ್ಲಿ ಮಾಡ್ಬೋದಾ ಅಂತ ನೋಡಿದಾಗ MPH ನ ಸದ್ಯಕ್ಕೆ ಇಂಡಿಯಾದಲ್ಲಿ 2 ರೀತಿ ಕೂಡ ಮಾಡ್ಬೋದು. ನೀವು ಆನ್ಲೈನ್ ಅಲ್ಲಾದ್ರೂ ಮಾಡ್ಬೋದು MPH ನ, ಅಥವಾ ಆಫ್ಲೈನ್ ಅಲ್ಲಾದ್ರೂ ಕೂಡ ಮಾಡ್ಬೋದು. ಬಟ್ ನೀವು ಗಮನಿಸಬೇಕಾದಂತ ವಿಷಯ ಅಂತಂತಂದ್ರೆ MPH ಕೋರ್ಸ್ ಕಂಪ್ಲೀಟ್ ಆದ್ಮೇಲೆ ಏನ್ ರಿಕ್ರೂಟರ್ಸ್ ಏನೋ ಲೈಕ್ ನಿಮ್ಮನ್ನ ತೆಗೆದುಕೊಂತಾರಲ್ಲ ಎಂಪ್ಲಾಯೀಸ್ ನ, ಅವರು ಜಾಸ್ತಿ ಪ್ರಿಯಾರಿಟಿ ಕೊಡೋದು ಯಾರಿಗೆ ಅಂತಂತಂದ್ರೆ ಆಫ್ಲೈನ್ ಅಲ್ಲಿ MPH ಮಾಡಿದಂತಹ ಕ್ಯಾಂಡಿಡೇಟ್ಸ್ಗೆ. ಯಾಕಂದ್ರೆ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ, MPH ಅಂದ್ರೆ ಏನಂತ ಗೊತ್ತಿರುತ್ತೆ ಗ್ರೌಂಡ್ ರಿಯಾಲಿಟಿ. ಅದಕ್ಕೋಸ್ಕರ ಜಾಸ್ತಿ ಲೈಕ್ ರಿಕ್ರೂಟರ್ಸು ಆಫ್ಲೈನ್ ಕ್ಯಾಂಡಿಡೇಟ್ಸ್ಗೆ ಏನು ಕೊಡ್ತಾರೆ, ಜಸ್ಟ್ ಮಾನ್ಯತೆಯನ್ನು ಕೊಡ್ತಾರೆ. ಲೈಕ್ ಆನ್ಲೈನ್ ಮತ್ತು ಆಫ್ಲೈನ್ ಅಂತ ನಾನು ಹೇಳಿದೆ. ಲೈಕ್ ಯೂಶ್ವಲಿ ಏನು ಕ್ಯಾಂಡಿಡೇಟ್ಸ್ ಇರ್ತಾರಲ್ಲ ಆಫ್ಲೈನೇ ಮಾಡ್ತಾರೆ ಕಾಲೇಜ್ ಕ್ಯಾಂಪಸ್ಸಿಗೆ ಹೋಗಿ. ಕೆಲವೊಂದಿಷ್ಟು ವರ್ಕಿಂಗ್ ಪ್ರೊಫೆಷನಲ್ಸ್ ಏನಿರ್ತಾರಲ್ಲ, ವರ್ಕ್ ಮಾಡ್ತಿರ್ತಾರೆ, ಡಾಕ್ಟರ್ ಇರ್ತಾರೆ, ಅಥವಾ ನರ್ಸ್ ಆಗಿ ಪ್ರಾಕ್ಟೀಸ್ ಮಾಡ್ತಿರ್ತಾರೆ, ಅಥವಾ ಸಮ್ಟೈಮ್ಸ್ ಟೆಕ್ನಿಷಿಯನ್ಸ್ ಆಗಿ ವರ್ಕ್ ಮಾಡ್ತಿರ್ತಾರೆ. ಅವ್ರು ಏನು ಮಾಡ್ತಾರೆ, ಆನ್ಲೈನ್ ನಲ್ಲಿ ಏನು ಮಾಡ್ತಾರೆ, ಜಸ್ಟ್ ಆಲ್ಟರ್ನೇಟ್ ನಲ್ಲಿ ಕೂಡ ಅದನ್ನ ಮಾಡ್ತಾರೆ. MPH ಕೋರ್ಸ್ ಅನ್ನು 2 ರೀತಿ ಮಾಡ್ಬೋದು, ಆನ್ಲೈನ್ ಅಲ್ಲಿ ಕೂಡ ಮಾಡ್ಬೋದು, ಆಫ್ಲೈನ್ ನಲ್ಲಿ ಕೂಡ ಈ ಕೋರ್ಸ್ ಅನ್ನ ಮಾಡ್ಬೋದು. ನೆಕ್ಸ್ಟ್ ಒನ್, ಸಬ್ಜೆಕ್ಟ್ಸ್ ಏನೇನು ಬರ್ತವೆ ಈ ಒಂದು MPH ನಲ್ಲಿ ಅಂತ ನಾವು ನೋಡಿದಾಗ ಸಬ್ಜೆಕ್ಟ್ ಸಾಕಷ್ಟು ರೀತಿಯಾದಂಥ ಸಬ್ಜೆಕ್ಟ್ಸ್ಗಳು ಬರ್ತವೆ. ಮತ್ತೆ
ಯೂನಿವರ್ಸಿಟಿನಿಂದ ಯೂನಿವರ್ಸಿಟಿಗೆ ಸಬ್ಜೆಕ್ಟ್ಸ್ಗಳು ಚೇಂಜ್ ಆಗ್ತವೆ. ಬಟ್ ಮೇನ್ ಆಗಿ ಒಂದಿಷ್ಟು ಕೋರ್ ಸಬ್ಜೆಕ್ಟ್ಸ್ ಏನೇನಂತ ನಾವು ನೋಡಿದಾಗ ಎಪಿಡೆಮಾಲಜಿ ಬರುತ್ತೆ, ಬಯೋಸ್ಟಾಟಿಕ್ಸ್, ಓಕೆ, ಅದ್ರ ಜೊತೆಗೆ ಎನ್ವಿರಾನ್ಮೆಂಟಲ್ ಹೆಲ್ತ್, ಅನಂತರ ಹೆಲ್ತ್ ಪಾಲಿಸೀಸ್, ಓಕೆ, ಅಂಡ್ ಮ್ಯಾನೇಜ್ಮೆಂಟ್, ಸೋಷಿಯಲ್ ಬಿಹೇವಿಯರ್ ಸೈನ್ಸ್, ಓಕೆ, ನ್ಯೂಟ್ರಿಷನ್, ಓಕೆ, ಮೆಟರ್ನಲ್ ಅಂಡ್ ಚೈಲ್ಡ್ ಹೆಲ್ತ್, ಗ್ಲೋಬಲ್ ಹೆಲ್ತ್, ಓಕೆ, ನೆಕ್ಸ್ಟ್ ಹೆಲ್ತ್ ಇನ್ಫಾರ್ಮೆಟಿಕ್ಸ್, ಅದ್ರ ಜೊತೆಗೆ ಬೇರೆ ಬೇರೆ ರೀತಿಯಾದಂಥ ಹೆಲ್ತ್ ಕೇರ್ ಪ್ರೋಗ್ರಾಮ್ಸ್ ಬಗ್ಗೆ ನೀವು ಕಲಿತೀರಾ, ಓಕೆ, ಇಂಟರ್ನ್ಶಿಪ್ಸ್ನ ಮಾಡ್ತೀರಾ, ಥೀಸಿಸ್ ಬರೀತೀರಾ, ಪ್ರಾಜೆಕ್ಟ್ಸು, ಅಸೈನ್ಮೆಂಟ್ಸು, ಬೇರೆ ರೀತಿ ಹೆಲ್ತ್ ಪ್ರಾಜೆಕ್ಟ್ಸ್ಗಳನ್ನೆಲ್ಲನೂ ಕೂಡ ನೀವು ಇಲ್ಲಿ ಕಲಿತಾ ಹೋಗ್ತೀರಾ. ಇದೇನಪ್ಪ ಅಂತಂದ್ರೆ MPH ನಲ್ಲಿ ಬರ್ತಕ್ಕಂತಹ ಸಬ್ಜೆಕ್ಟ್ಸು. ನೆಕ್ಸ್ಟ್ ಒನ್, ಫೀಸ್ ಎಷ್ಟಿದೆ ಸರ್ ಈ ಒಂದು MPH ಕೋರ್ಸ್ಗೆ ಅಂತ ನೋಡಿದಾಗ, ಫೀಸ್ ಏನಿದೆ ಅಲ್ಲ, ಲೈಕ್ ಇನ್ಸ್ಟಿಟ್ಯೂಟ್ಗೆ ಚೇಂಜ್ ಆಗುತ್ತಾ ಹೋಗುತ್ತೆ. ನಿಯರ್ಲಿ ಗೌರ್ಮೆಂಟ್ ಅಥವಾ ಆಟೋನಮಸ್ ಕಾಲೇಜ್ ಅಂತ ಏನು ಕರಿತೀವಿ, ಸಚಾಸ್ ನಿಮಾನ್ಸ್ ಇದೆ ಬೆಂಗಳೂರಿನಲ್ಲಿ ಗೌರ್ಮೆಂಟ್ ಕಾಲೇಜ್, ಅಲ್ಲಿ ಫೀಸ್ ಎಷ್ಟಿದೆ ಅಂತಂತಂದ್ರೆ ಒಂದು 50,000ದಿಂದ ಹಿಡ್ಕೊಂಡು 1.5 ಲಕ್ಷದವರೆಗೂ ಕೂಡ ಫೀಸ್ ಇದೆ. ಓಕೆ, ಗೌರ್ಮೆಂಟ್ ಅಥವಾ ಆಟೋನಮಸ್ ಕಾಲೇಜ್ನಲ್ಲಿ 50,000ರಿಂದ ಹಿಡ್ಕೊಂಡು 1.5 ಲಕ್ಷದವರೆಗೂ ಕೂಡ ಏನಿರುತ್ತೆ ಫೀಸ್ ಇರುತ್ತೆ. ಅಂಡ್ ನೆಕ್ಸ್ಟ್ ಒನ್, ಪ್ರೈವೇಟ್ ಇನ್ಸ್ಟಿಟ್ಯೂಟ್ಸ್ ನಲ್ಲಿ ಲೈಕ್ ಮಣಿಪಾಲ್ ಆಗಿರ್ಬೋದು, JSS ಆಗಿರ್ಬೋದು, ಆ ರೀತಿ ಪ್ರೈವೇಟ್ ಇನ್ಸ್ಟಿಟ್ಯೂಟ್ ನಲ್ಲಿ ಫೀಸ್ ಎಷ್ಟಿರುತ್ತೆ ಅಂತ ನೋಡಿದಾಗ ಹತ್ತತ್ರ 1 ಲಕ್ಷದಿಂದ ಹಿಡ್ಕೊಂಡು 5 ಲಕ್ಷದವರೆಗೂ ಕೂಡ ಇರುತ್ತೆ ಒಂದು ಇಯರ್ ಫೀಸ್. ಓಕೆ, ಗೌರ್ಮೆಂಟ್ ನಲ್ಲಿ 50,000ದಿಂದ ಹಿಡ್ಕೊಂಡು 1.5 ಲಕ್ಷ, ಪ್ರೈವೇಟ್ ನಲ್ಲಿ 1 ಲಕ್ಷದಿಂದ ಹಿಡ್ಕೊಂಡು 5 ಲಕ್ಷದವರೆಗೂ ಕೂಡ ಏನ್ ಮಾಡ್ತಾರೆ ಫೀಸ್ ಅನ್ನ ಚಾರ್ಜ್ ಮಾಡ್ತಾರೆ ಈ ಒಂದು MPH ಕೋರ್ಸ್ಗೆ. ಓಕೆ, ನೆಕ್ಸ್ಟ್ ಒನ್, ಕಾಲೇಜಸ್ಗಳು ಯಾವ್ಯಾವ ಇದಾವೆ ಸರ್, ಟಾಪ್ ಕಾಲೇಜಸ್ಗಳು ಯಾವ್ಯಾವ ಇದಾವೆ ಸದ್ಯಕ್ಕೆ ನಾವು MPH ನ ಮಾಡಬೇಕು ಅಂತಂದಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು. ಜಸ್ಟ್ ಗೌರ್ಮೆಂಟ್ ಇನ್ಸ್ಟಿಟ್ಯೂಟ್ಸ್ ಲಿಸ್ಟ್ ಅನ್ನು ಕೂಡ ನಾನು ಹಾಕಿದ್ದೀನಿ, ಇಲ್ಲಿ ನೋಡ್ಬೋದು ನೀವು. ಏಮ್ಸ್ ಡೆಲ್ಲಿ ಅಂತಿದೆ. ಓಕೆ, ನೆಕ್ಸ್ಟ್ ಒನ್ ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಸೋಷಿಯಲ್ ಸೈನ್ಸ್, ಓಕೆ, TSS ಅಂತ ಕರಿತೀವಿ, ಮುಂಬೈನಲ್ಲಿದೆ. ಓಕೆ, ನೆಕ್ಸ್ಟ್ ಒನ್ JIPMER ಪುಡಿಚೇರಿ. ಓಕೆ, ನೆಕ್ಸ್ಟ್ ಒನ್ PGIMER ಚಂಡೀಗಢ್. ಓಕೆ, ನೆಕ್ಸ್ಟ್ ಒನ್ CMC ವೆಲ್ಲೂರ್. ಓಕೆ, ನೆಕ್ಸ್ಟ್ ಒನ್ ನಿಮಾನ್ಸ್ ಬೆಂಗಳೂರು. ಓಕೆ, ನೆಕ್ಸ್ಟ್ ಒನ್ IIPH ಬ್ರಾಂಚಸ್ ಅಂತ ಕರಿತೀವಿ. ಓಕೆ, ಬೇರೆ ಬೇರೆ ಕಡೆ ಅವರು ಕೂಡ ಬ್ರಾಂಚಸ್ ಅದಾವೆ, ಹೈದರಾಬಾದ್, ಆನಂತರ ಗಾಂಧಿನಗರ, ಬೆಂಗಳೂರು, ಆ ರೀತಿ ಬ್ರಾಂಚಸ್ ಅದಾವೆ. ಇವೆಲ್ಲ ಗೌರ್ಮೆಂಟ್ ಇನ್ಸ್ಟಿಟ್ಯೂಟ್ ಆಯ್ತು. ಓಕೆ, ನೆಕ್ಸ್ಟ್ ಇನ್ನೊಂದು ಈ ಸ್ಲೈಡ್ ನಲ್ಲಿ ಕೂಡ ನೀವು ನೋಡಬಹುದು, ಇಲ್ಲಿ ಕೂಡ ನಾನು ಏನ್ ಹಾಕಿದ್ದೀನಿ ಅಂತಂದ್ರೆ ಪ್ರೈವೇಟ್ ಇನ್ಸ್ಟಿಟ್ಯೂಟ್ ಲಿಸ್ಟ್ ಅನ್ನು ಕೂಡ ನಾನು ಹಾಕಿದ್ದೀನಿ. ಓಕೆ, MPH ಯಾವ್ದು ಅಂತ ನೋಡಿದಾಗ ಫೇಮಸ್ ಪ್ರೈವೇಟ್ ಇನ್ಸ್ಟಿಟ್ಯೂಟ್ಸ್ ಮಣಿಪಾಲ್ ಆಗಿರ್ಬೋದು. ಓಕೆ, ನೆಕ್ಸ್ಟ್ ಅದ್ರ ಜೊತೆಗೆ ಮಣಿಪಾಲ್ ಅಕಾಡೆಮಿ ಆಗಿರ್ಬೋದು. ನೆಕ್ಸ್ಟ್ ಒನ್ ಸಿಂಬೋಸಿಸ್ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ ಸೈನ್ಸ್ ಪುಣೆ ಆಗಿರ್ಬೋದು. ಓಕೆ, ನೆಕ್ಸ್ಟ್ ಒನ್ SRM ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಚೆನ್ನೈ ಆಗಿರ್ಬೋದು, JNU ಡೆಲ್ಲಿ. ನೆಕ್ಸ್ಟ್ ಒನ್ JSS ಅಕಾಡೆಮಿ ಮೈಸೂರು. ಓಕೆ, ನೆಕ್ಸ್ಟ್ ಒನ್ JNMC ಬೆಳಗಾವಿ. ಓಕೆ, ಅದರ ಜೊತೆಗೆ MS ರಾಮಯ್ಯ ಯೂನಿವರ್ಸಿಟಿ ಬ್ಯಾಂಗ್ಳೂರ್. ಓಕೆ, ನೆಕ್ಸ್ಟ್ ಒನ್ ಪದ್ಮಶ್ರೀ ಇನ್ಸ್ಟಿಟ್ಯೂಟ್ ಬೆಂಗಳೂರು. ಓಕೆ, ಬೇರೆ ಬೇರೆ ಕಾಲೇಜುಗಳ ಲಿಸ್ಟ್ ಅನ್ನು ಕೂಡ ನಾನು ಹಾಕಿದ್ದೀನಿ, ಇದನ್ನು ಬೇಕಂದ್ರೆ ಸ್ಕ್ರೀನ್ ಶಾಟ್ ಅನ್ನು ಕೂಡ ನೀವು ತೆಗೆದುಕೊಳ್ಬಹುದು. ಅಂಡ್ ಇದ್ರ ಜೊತೆಗೆ ಜಾಬ್ ರೋಲ್ಸ್. ಓಕೆ, ನೀವೇನೆಲ್ಲ ಜಾಬ್ ರೋಲ್ ಅನ್ನ ಸಿಗ್ತವೆ ನಿಮಗೆ MPH ಕೋರ್ಸ್ ಕಂಪ್ಲೀಟ್ ಆದ್ಮೇಲೆ ಅಂತ ನೋಡಿದಾಗ, ಮೊದಲನೇದಾಗಿ ಎಪಿಡೆಮಾಲಜಿಸ್ಟ್ ಆಗಿ ನೀವು ವರ್ಕ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಅದ್ರ ಜೊತೆಗೆ ಪಬ್ಲಿಕ್ ಹೆಲ್ತ್ ಮ್ಯಾನೇಜರ್ ಅಥವಾ ಪಬ್ಲಿಕ್ ಹೆಲ್ತ್ ಅಡ್ಮಿನಿಸ್ಟ್ರೇಟರ್ ಆಗಿ ಕೂಡ ನೀವು ವರ್ಕ್ ಅನ್ನ ಮಾಡಬಹುದು. ಓಕೆ, ನೆಕ್ಸ್ಟ್ ಒನ್ ಹೆಲ್ತ್ ಪಾಲಿಸಿ ಅನಾಲಿಸಿಸ್ಟ್ ಆಗಿ ಕೂಡ ನೀವು ವರ್ಕ್ ಮಾಡಬಹುದು. ಓಕೆ, ನೆಕ್ಸ್ಟ್ ಒನ್ ಪ್ರೋಗ್ರಾಮ್ ಮ್ಯಾನೇಜರ್. ಓಕೆ, ಎಲ್ಲಿ NGO ಪ್ರೋಗ್ರಾಮ್ ಮ್ಯಾನೇಜರ್ ಆಗಿರ್ಬೋದು ಅಥವಾ ಪಬ್ಲಿಕ್ ಹೆಲ್ತ್ ಪ್ರೋಗ್ರಾಮ್ ಮ್ಯಾನೇಜರ್ ಆಗಿ ಕೂಡ ನೀವೇನ್ ಮಾಡ್ಬೋದು ವರ್ಕ್ ಅನ್ನು ಮಾಡ್ಬೋದು. ಓಕೆ, ಬಯೋಸ್ಟಾಟಿಷಿಯನ್ ಆಗಿ ಕೂಡ ವರ್ಕ್ ಮಾಡ್ಬೋದು. ಹೆಲ್ತ್ ಕೇರ್ ಡಾಟಾ ಅನಾಲಿಸಿಸ್ಟ್. ಓಕೆ, ಅದ್ರ ಜೊತೆಗೆ ರಿಸರ್ಚ್ ಅಸಿಸ್ಟೆಂಟ್ ಆಗಿ ಕೂಡ ವರ್ಕ್ ಮಾಡ್ಬೋದು, ಅಥವಾ ಹೆಲ್ತ್ ಕೇರ್ ಎಜುಕೇಟರ್ ಅಥವಾ ಹೆಲ್ತ್ ಕೇರ್ ಕನ್ಸಲ್ಟೆಂಟ್ ಆಗಿ ಕೂಡ ನೀವೇನ್ ಮಾಡ್ಬೋದು ವರ್ಕ್ ಅನ್ನ ಮಾಡ್ಬೋದು MPH ಕೋರ್ಸ್ ಕಂಪ್ಲೀಟ್ ಆದ್ಮೇಲೆ. ಓಕೆ, ಎಲ್ಲೇನ್ ಮಾಡ್ಬೋದು, ಟಾಪ್ ರಿಕ್ರೂಟರ್ಸ್ ಯಾರ್ಯಾರಿದ್ದಾರೆ ಅಂತ ನಾವು ನೋಡಿದಾಗ, ಮೊದಲನೇದಾಗಿ ನೀವು ಜಾಬ್ಸ್ ಎಲ್ಲೆಲ್ಲಿ ಮಾಡ್ಬೋದು ಅಂತ ನೋಡಿದಾಗ ಸ್ಟೇಟ್ ಗೌರ್ಮೆಂಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ನಲ್ಲಿ ಕೂಡ ಕರೀತಾರೆ. ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಅಂತ ಏನ್ ಬರ್ತಲ್ಲ, ಅದರ ಅಂಡರ್ ನಲ್ಲಿ ಕೂಡ ನಿಮ್ಮನ್ನ ರಿಕ್ರೂಟ್ ಮಾಡ್ಕೊಂತಾರೆ. ರೈಲ್ವೆ ಡಿಪಾರ್ಟ್ಮೆಂಟ್ ನಲ್ಲಿ ಆಗಿರ್ಬೋದು, ಓಕೆ, ಆರ್ಮಿಯಲ್ಲಿ ಆಗಿರ್ಬೋದು, ಹೆಲ್ತ್ ಕೇರ್ ಆಫೀಸರ್ಸ್ ನ ರಿಕ್ರೂಟ್ ಮಾಡ್ತಾ ಇರ್ತಾರೆ. ಈ ಗೌರ್ಮೆಂಟ್ ಅನ್ನ ಬಿಟ್ಟು ಕೂಡ ನೀವು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಯಾವ್ದಾವುದು WHO ನಲ್ಲಿ ಆಗಿರ್ಬೋದು, UNICEF ನಲ್ಲಿ ಆಗಿರ್ಬೋದು, ಓಕೆ, ಅಥವಾ ಬೇರೆ ಬೇರೆ NGOs ಆಗಿರ್ಬೋದು, ಬಿಲ್ ಗೇಟ್ಸ್ ಅವ್ರ ಫೌಂಡೇಶನ್ಸ್ ಇದೆಲ್ಲ, ಆ ರೀತಿ ಅಂತ ಬೇರೆ ಬೇರೆ NGOs ನಲ್ಲಿ ಕೂಡ ನೀವು ವರ್ಕ್ ಮಾಡ್ಬೋದು. ಅಥವಾ PHFI ಅಂತ ಕರಿತೀವಿ. ಓಕೆ, ಪಬ್ಲಿಕ್ ಹೆಲ್ತ್ ಫೌಂಡೇಶನ್ ಆಫ್ ಇಂಡಿಯಾ ಅಂತ ಕರಿತೀವಿ. ಇದರಲ್ಲಿ ಕೂಡ ರಿಕ್ರೂಟ್ ಮಾಡ್ಕೊಂತಾರೆ. ಅದನ್ನ ಬಿಟ್ರೆ ಕೆಲವೊಂದಿಷ್ಟು ಪ್ರೈವೇಟ್ ಹಾಸ್ಪಿಟಲ್ಸ್ ಅಥವಾ ಗೌರ್ಮೆಂಟ್ ಹಾಸ್ಪಿಟಲ್ಸ್ ನಲ್ಲಿ ಆಗಿರ್ಬೋದು, ಫಾರ್ಮಾಸ್ಯೂಟಿಕಲ್ ಕಂಪನೀಸ್ ನಲ್ಲಿ ಆಗಿರ್ಬೋದು, ಅಥವಾ ಪ್ರೋಗ್ರಾಮ್ಸ್ ಏನಿರ್ತಾವಲ್ಲ, ಹೆಲ್ತ್ ಕೇರ್ ಪ್ರೋಗ್ರಾಮ್ಸ್ ಏನಿರ್ತಾವಲ್ಲ, ಅದರಲ್ಲಿ ನೀವು ಸರ್ವೆ ಮಾಡಲಿಕ್ಕೆ, ಡಾಟಾ ಕಲೆಕ್ಟ್ ಮಾಡಲಿಕ್ಕೆ, ಅಥವಾ ಪ್ರೋಗ್ರಾಮ್ ಕೋಆರ್ಡಿನೇಟರ್ ಆಗಿ, ಪ್ರೋಗ್ರಾಮ್ ಮ್ಯಾನೇಜರ್ ಆಗಿ ಕೂಡ ನೀವೇನ್ ಮಾಡ್ಬೋದು ಅಂತಂದ್ರೆ ವರ್ಕ್ ಅನ್ನ ಮಾಡ್ಬೋದು. ಓಕೆ, ನೆಕ್ಸ್ಟ್ ಒನ್ ಸ್ಯಾಲ್ರಿ ಎಷ್ಟು ಕೊಡ್ತಾರೆ ಸರ್, ನಾವೆಲ್ಲ ಕೋರ್ಸ್ ಮಾಡಿದ್ವಿ, ಜಾಬ್ಸ್ ಅಂತ ತಿಳ್ಕೊಂಡಿವಿ. ಓಕೆ, ಅದ್ರ ಜೊತೆಗೆ ಫೀಸ್ ಕೂಡ ಗೊತ್ತಾಯ್ತು, ಎಲ್ಲಾನು ಕೂಡ ಗೊತ್ತಾಯ್ತು, ಮೇನ್ ವಿಷಯಕ್ಕೆ ಬರಲಿಲ್ಲ ನೀವು. ಸ್ಯಾಲ್ರಿ ಎಷ್ಟು ಕೊಡ್ತಾರೆ ನಮಗೆ ಈ ಕೋರ್ಸ್ ಕಂಪ್ಲೀಟ್ ಆದ್ಮೇಲೆ ಅಂತ ನೋಡಿದಾಗ, ಸ್ಯಾಲ್ರಿ ಏನಿದೆಲ್ಲ ಅಗೇನ್ ಇಲ್ಲಿ ಕೂಡ
ಎಕ್ಸ್ಪೀರಿಯನ್ಸ್ ಮ್ಯಾಟ್ರ್ ಆಗುತ್ತೆ. ಓಕೆ, ಯಾರಿಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಅವ್ರಿಗೆ ಜಾಸ್ತಿ ಸ್ಯಾಲ್ರಿ, ಯಾರಿಗೆ ಜಾಸ್ತಿ ಸ್ಕಿಲ್ ಇರುತ್ತೆ ಅವ್ರಿಗೆ ಜಾಸ್ತಿ ಸ್ಯಾಲ್ರಿ. ಓಕೆ, ಇಲ್ಲಿ ನೋಡಿದಾಗ ಸ್ಯಾಲ್ರಿ ನಿಮಗೆ ಎಂಟ್ರಿ ಲೆವೆಲ್ NPH ಕೋರ್ಸ್ ಕಂಪ್ಲೀಟ್ ಮಾಡಾದ್ಮೇಲೆ ಎಂಟ್ರಿ ಲೆವೆಲ್ ಸ್ಯಾಲ್ರಿ ಎಷ್ಟು ಕೊಡ್ತಾರೆ ಅಂತಂತಾರೆ, ಹೆಚ್ಚು ಕಮ್ಮಿ ನಿಮಗೆ 3.5 ಓಕೆ 3.5 ಲಕ್ಷದಿಂದ ಹಿಡ್ಕೊಂಡು 5 ಲಕ್ಷದವರೆಗೆ ಕೂಡ ಕೊಡ್ತಾರೆ ಒಂದು ವರ್ಷಕ್ಕೆ. 3.5 to 5 LPA ಎಂಟ್ರಿ ಲೆವೆಲ್ ಸ್ಯಾಲ್ರಿ ಇರೋದು. ಓಕೆ, ನೆಕ್ಸ್ಟ್ ಒಂದು ಮಿಡ್ ಲೆವೆಲ್ ಸ್ಯಾಲ್ರಿ ಎಷ್ಟಿರುತ್ತೆ ಅಂತ ನೋಡಿದಾಗ ಒಂದು 7 ಲಕ್ಷದಿಂದ ಹಿಡ್ಕೊಂಡು 10 ಲಕ್ಷದವರೆಗೂ. ಓಕೆ, 7 to 10 LPA ಮಿಡ್ ಲೆವೆಲ್ ಸ್ಯಾಲ್ರಿ ಇರುತ್ತೆ. ಓಕೆ, ನೆಕ್ಸ್ಟ್ ಒನ್ ಸೀನಿಯರ್ ಲೆವೆಲ್ ಸ್ಯಾಲ್ರಿ ಎಷ್ಟು ಇರುತ್ತೆ ಅಂತ ನಾವು ನೋಡಿದಾಗ, ಸೀನಿಯರ್ ಲೆವೆಲ್ ಅಲ್ಲಿ ನೀವು ಒಂದಂದ್ರೆ 5 ವರ್ಷ 10 ವರ್ಷ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ನಿಮ್ಗೆ ಎಷ್ಟು ಸ್ಯಾಲ್ರಿ ಇರುತ್ತೆ ಅಂತ ನೋಡಿದಾಗ 15 ಲಕ್ಷಕ್ಕಿಂತ ಹೆಚ್ಚು ಸ್ಯಾಲ್ರಿ ನಿಮಗೆ ಕೊಡ್ತಾರೆ. ಓಕೆ, ಇಲ್ಲಿ ಮತ್ತೆ ನಾನು ಇನ್ನೊಂದ್ಸಲ ನಿಮ್ಗೆ ಹೇಳ್ತಿದ್ದೀನಿ, ಈ ಒಂದು ಸ್ಯಾಲ್ರಿ ಏನಿದೆಲ್ಲ ಈ ಕ್ಯಾಟಗರಿ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತಂದ್ರೆ, ನೀವು ಯಾವ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿದ್ದೀರಾ, ಯಾವ ಲೊಕೇಶನ್ ಅಲ್ಲಿ ವರ್ಕ್ ಮಾಡ್ತಿದ್ದೀರಾ, ನಿಮ್ಗೆ ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ ಮತ್ತೆ ನಿಮ್ಗೆ ಎಷ್ಟು ಸ್ಕಿಲ್ಸ್ ಇದೆ ಅನ್ನೋದ್ರ ಮೇಲೆ ಸ್ಯಾಲ್ರಿ ಏನಾಗುತ್ತೆ ಎಷ್ಟು ಡಿಪೆಂಡ್ ಆಗುತ್ತೆ. ಓಕೆ, ನೆಕ್ಸ್ಟ್ ಒನ್ NPH ಕೋರ್ಸ್ನಲ್ಲಿ ನಿಮಗೆ ಕಲಿಬೇಕಾದ್ರೆ ಅಥವಾ ಕಲ್ತ ನಂತರ ಏನೇನು ಸ್ಕಿಲ್ಸ್ ನಿಮ್ಮಲ್ಲಿ ಇರಬೇಕು ಅಂತ ನಾವು ನೋಡಿದಾಗ, ಮೊದಲೇದಾಗಿ ಇದು ಒಂದು ಪಬ್ಲಿಕ್ ಹೆಲ್ತ್ ಕೋರ್ಸ್ ಆಗಿರೋದ್ರಿಂದ ಫಸ್ಟ್ ಒನ್ ನಿಮಗೆ ಕಮ್ಯುನಿಕೇಷನ್ಸ್ ಬರಬೇಕು, ಕಮ್ಯುನಿಕೇಷನ್ ಸ್ಕಿಲ್ಸ್ ನಿಮ್ಗೆ ಇರಬೇಕು. ಓಕೆ, ಆ್ಯಂಡ್ ನೆಕ್ಸ್ಟ್ ಒನ್ ನಿಮ್ಗೆ ಏನಿರಬೇಕು, ಜಸ್ಟ್ ಕಂಪ್ಯೂಟರ್ ನಾಲೆಜ್ ಕೂಡ ಇರಬೇಕು ನಿಮಗೆ. ಓಕೆ, ಎಕ್ಸೆಲ್ ಯೂಸ್ ಮಾಡೋದಾಗಿರ್ಬೋದು ಅಥವಾ ಬೇರೆ ಬೇರೆ ಸಾಫ್ಟ್ವೇರ್ಸ್ ಏನು ಬರ್ತಾವಲ್ಲ ಅದನ್ನು ಯೂಸ್ ಮಾಡಲಿಕ್ಕೆ ಕಂಪ್ಯೂಟರ್ ನಾಲೆಜ್ ಕೂಡ ನಿಮ್ಗೆ ಇರಬೇಕು. ಆ್ಯಂಡ್ ಅದ್ರ ಜೊತೆಗೆ ಮೆಡಿಕಲ್ ನಾಲೆಜ್ ಕೂಡ ನಿಮ್ಗೆ ಇರಬೇಕು. ಆ್ಯಂಡ್ ಕರೆಂಟ್ ನಾಲೆಜ್, ಓಕೆ ಅಂದರೆ ವೈದ್ಯಕೀಯ ಕ್ಷೇತ್ರ ಅಥವಾ ಮೆಡಿಕಲ್ ರಿಲೇಟೆಡ್ ಏನು ಕರೆಂಟ್ ನಾಲೆಜ್ ಕೂಡ ನಿಮಗೆ ಇರಬೇಕಾಗುತ್ತೆ. ಇದೆಲ್ಲ ಸ್ಕಿಲ್ಸು. ಓಕೆ, ನೆಕ್ಸ್ಟ್ ಒನ್ ಈ NPH ಕೋರ್ಸ್ ಬಗ್ಗೆ ನಾನು ಎಷ್ಟೊಂದು ಎಲ್ಲನೂ ಕೂಡ ಮಾಹಿತಿಯನ್ನು ಕವರ್ ಮಾಡಿದ್ದೇನೆ. ಇದನ್ನು ಬಿಟ್ಟು ಕೂಡ ಏನಾದರೂ ಇನ್ಫಾರ್ಮೇಷನ್ಸು ಈ ವಿಡಿಯೋ ನೋಡೋರಿಗೆ ಗೊತ್ತಿತ್ತು ಅಂತಂತಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ, ಮತ್ತೆ ಇನ್ನಿತರ NPH ಮಾಡೋರಿಗೆ ಅದು ಹೆಲ್ಪ್ ಆಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಓಕೆ, ಆನಂತರ ಯಾರಾದರೂ NPH ಕೋರ್ಸ್ ಮಾಡಿದವರು ಈ ವಿಡಿಯೋನ ನೋಡ್ತಿದ್ರೆ ಈ ಕೋರ್ಸ್ ಯಾವ ರೀತಿ ಇದೆ, ಓಕೆ ನಿಮ್ಮ ಒಂದು ಫೀಡ್ಬ್ಯಾಕನ್ನು ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಮಾಡೋರಿಗೆ NPH ಕೋರ್ಸ್ ಮಾಡೋರಿಗೆ ಏನಾದರೂ ಇನ್ನೂ ಡೌಟ್ಸ್ ಇತ್ತು ಅಂದರೂ ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿ ಆ ಒಂದು ಡೌಟನ್ನು ರಿಸಾಲ್ವ್ ಮಾಡ್ಲಿಕ್ಕಂಥ ಪ್ರಯತ್ನವನ್ನು ನಾನು ಖಂಡಿತವಾಗಿ ಮಾಡ್ತೇನೆ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಮತ್ತು ನಿಮ್ಗೆ ಏನಾದರೂ NPH ಕೋರ್ಸ್ನ ಅಡ್ಮಿಷನ್ಸ್ ಬೇಕಿತ್ತು ಅಂತಂದರೆ ಸ್ಕ್ರೀನ್ ಮೇಲೆ ನಂಬರ್ನ ನೋಡ್ತಿರ್ಬೋದು, ಕಾಣ್ತಿದೆ 8123136769. ಓಕೆ, ಈ ನಂಬರಿಗೆ ಕೂಡ ಕಾಲ್ ಮಾಡಿ NPHನ ಅಡ್ಮಿಷನ್ಸ್ನಲ್ಲಿ ಕೋರ್ಸ್ಲಿ ಕೂಡ ನಾನು ಏನು ಮಾಡ್ತೀವಿ ಅಂತಂದರೆ ಟ್ರೈ ಮಾಡ್ತೀವಿ ನಮ್ಮ ಟೀಮ್ ವತಿಯಿಂದ. ಓಕೆ, ಥ್ಯಾಂಕ್ ಯು ಆಲ್ ಆ್ಯಂಡ್ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.